ಶುಭೋದಯ. ಇವತ್ತಿನ ನುಡಿಮುತ್ತು ಏನಪ್ಪ ಅಂತ ಅಂದರೆ, ನಿಮಗೂ ಜೀವನ ಎಷ್ಟೋ ಸಲ ಸಾಕಪ್ಪ, ನನಗೇ ತುಂಬ ನೋವು ಬರ್ತಾ ಇದೆ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ಅಥವಾ ನನಗೆ ಸಾಕಾಗೋಯ್ತು ಅಂತ ನಮ್ಮೆಲ್ರಿಗೂ ಅನಿಸುತ್ತೆ ಅಲ್ವಾ? ಇದು ಜೀವನ ಅನ್ನೋದು ರೇಸ್ ಅಂತೂ ಖಂಡಿತ ಅಲ್ಲ. ಇದು ತೋಟದಲ್ಲಿ ಅರಳೋ ಹೂವಿದ್ದ ಹಾಗೆ. ನಮ್ಮ ಈ ಜೀವನವನ್ನು ನಾವೇ ಸರಿ ಮಾಡ್ಕೋಬೇಕು. ಹಾಗೆ ನಮಗೆ ನಮ್ಮ ಗುರಿ ತುಂಬ ದೂರ ಅನಿಸುತ್ತೆ, ಅಥವಾ ನನಗೆ ಮುಟ್ಟೋದಕ್ಕೆ ಆಗಲ್ಲ ಅಂತ ಸಾಕಷ್ಟು ಬಾರಿ ಅನಿಸುತ್ತೆ. ಆಗ ನಾವು ಮುಂದಿನ ಗುರಿ ಏನಿದೆ, ಅಂದರೆ ನಮ್ಮ ಗುರಿ ಏನಿದೆ, ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಆ ಗುರಿಯನ್ನು ಸಾಗುವ ದಾರಿ, ಅಥವಾ ಇವತ್ತು ನಾನು ಆ ಗುರಿಯನ್ನು ತಲುಪೋದಕ್ಕೆ ಏನು ಮಾಡಬಹುದು ಅಂತ ಅಷ್ಟೇ ನಾವು ಯೋಚನೆ ಮಾಡಬೇಕು. ಆಗ ಆಟೋಮೆಟಿಕಲಿ ನಾವು ಆ ಗುರಿಯನ್ನು ತಲುಪ್ತೀವಿ ಅಂತ ಹೇಳ್ತಾ ಇದೆ ಇವತ್ತಿನ ಕತೆ. ಒಬ್ಬ ಗುರುಗಳಿರ್ತಾರೆ, ಅವರ ಬಳಿ ಇಬ್ಬರು ಶಿಷ್ಯಂದರು ಇರ್ತಾರೆ. ತುಂಬ ರಾತ್ರಿ ಆಗಿರುತ್ತೆ. ಗುರುಗಳು ಹೇಳ್ತಾರೆ, ಅಂದರೆ ಆಶ್ರಮದಲ್ಲಿ ಇರ್ತಾರೆ. ಇಬ್ಬರ ಕೈಯಲ್ಲೂ ಸಹ ಒಂದೊಂದು ಲ್ಯಾಟಿನನ್ನು ಕೊಟ್ಬಿಟ್ಟು ಹೇಳ್ತಾರೆ, ಈ ಕಾಡಿನಲ್ಲಿ 10 ಕಿಲೋಮೀಟರ್ ದೂರ ಚಲಿಸಿ ನಿಮಗೆ ಏನೋ ಒಂದು ಸಿಕ್ಕತ್ತೆ ಅಂತ ಹೇಳಿ ಕಳಿಸ್ತಾರೆ. ಇಬ್ಬರೂ ಸಹ ಹೋಗ್ತಾರೆ. ಮೊದಲನೇ ಅವನು ಆ ಲ್ಯಾಟಿನ್ ಬೆಳಕಲ್ಲಿ ಆ ಕಾಡಿನ ದಾರಿಯನ್ನು ನೋಡ್ತಾನೆ. ಫುಲ್ಲು ಕತ್ತಲು ಅಂತ ಅನಿಸುತ್ತೆ ಅವನಿಗೆ. ಅನಿಸುತ್ತೆ, ನನಗಂತೂ ಹೋಗೋಕ್ಕಾಗಲ್ಲಪ್ಪ, ಈ ಕತ್ತಲಲ್ಲಿ ಯಾರು ಹೋಗ್ತಾರೆ, ಅದು 10 ಕಿಲೋಮೀಟ್ರು, ನನ್ನ ಕೈಲಿ ಆಗೋದಿಲ್ಲ ಅಂತ ಹೇಳಿ ವಾಪಸ್ ಬರ್ತಾನೆ. ವಾಪಸ್ ಬಂದು ಗುರುಗಳಿಗೆ ಹೇಳ್ತಾನೆ, ಗುರುಗಳೇ, ತುಂಬ ಕತ್ತಲಿದೆ, ನನ್ನ ಕೈಲಿ ಹೋಗ್ಲಿಕ್ಕೆ ಆಗ್ತಾನೇ ಇಲ್ಲ, ನಾನು ಹೋಗೋದಕ್ಕೆ ತುಂಬ ಭಯ ಆಗ್ತಿದೆ ಅಂತ. ಆಗ ಗುರುಗಳು ಅವನ ಕೈಲಿ ಲ್ಯಾಟಿನನ್ನು ಇಸ್ಕೊಂಡು, ಸರಿಯಪ್ಪ ನೀನು ಕೂತ್ಕೋ ಆಶ್ರಮದಲ್ಲೇ ಅಂತ ಹೇಳ್ತಾರೆ. ಎಷ್ಟು ಹೊತ್ತಾದರೂ ಸಹ ಆ ಎರಡನೇ ವ್ಯಕ್ತಿ ಬರೋದೇ ಇಲ್ಲ, ಅಂದರೆ ಎರಡನೇ ವಿದ್ಯಾರ್ಥಿ ಬರೋದೇ ಇಲ್ಲ. ಗುರು ಮತ್ತು ಇನ್ನೊಬ್ಬ ಶಿಷ್ಯ ಕಾಯ್ತಾನೆ ಇರ್ತಾರೆ. ಆಶ್ಚರ್ಯ ಅನ್ನೋ ಹಾಗೆ ಇನ್ನೊಬ್ಬ ಶಿಷ್ಯ ತುಂಬ ಹೊತ್ತಾದ ಮೇಲೆ ತುಂಬ ಖುಷಿಯಿಂದ ಕುಣಿತಾ ಬರ್ತಾನೆ. ಗುರುಗಳೇ ಗುರುಗಳೇ ಅಂತ ಜೋರಾಗಿ ಕೂಕ್ಕೊಂಡು ಬರ್ತಾನೆ. ಗುರುಗಳು ಹೇಳ್ತಾರೆ, ಏನಾಯಿತು ಕಂದ? ಆಗ ಶಿಷ್ಯ ಹೇಳ್ತಾನೆ, ನಿಮಗೆ ಗೊತ್ತಾ, ನನಗೆ ಅಲ್ಲಿ ಒಂದು ಬಂಗಾರದ ಹಣ್ಣು ಸಿಕ್ತು. ಗುರುಗಳಿಗೆ ಆಶ್ಚರ್ಯ ಆಗತ್ತೆ. ಅಲ್ಲ, ನಿನ್ನ ಲ್ಯಾಟಿನ್ ಅಷ್ಟು ದೂರದವರೆಗೂ ಬೆಳಕು ಕಾಣಿಸ್ತಾ ಅಂತ. ಆಗ ಶಿಷ್ಯ ಹೇಳ್ತಾನೆ, ಇಲ್ಲ ಗುರುಗಳೇ, ನನ್ನ ಲ್ಯಾಟಿನಲ್ಲೂ ಸಹ 10 ಕಿಲೋಮೀಟರ್ವರೆಗೆ ಖಂಡಿತ ಬೆಳಕು ಕಾಣಲಿಲ್ಲ. ಆದರೆ ನಾನು ಸಹ ಆ ಲ್ಯಾಟಿನನ್ನು ಹಿಡಿದು ನೋಡಿದೆ, ಕತ್ತಲು ಆವರಿಸಿತ್ತು. ಆದರೆ 5 ಹೆಜ್ಜೆ ಇಡುವಷ್ಟು ಬೆಳಕು ನನ್ನ ಕಣ್ಣಿಗೆ ಕಾಣಿಸ್ತಾ ಇತ್ತು. ಹಾಗಾಗಿ ಆ ಬೆಳಕು ಕಾಣುವಷ್ಟು 5 ಹೆಜ್ಜೆಯನ್ನು ನಾನಿಟ್ಟೆ. ನಾನು 5 ಹೆಜ್ಜೆ ಇಟ್ಟ ನಂತರ ನನ್ನ ಬೆಳಕು ಸಹ ಉಳಿದ 5 ಹೆಜ್ಜೆಯ ದಾರಿಯನ್ನು ತೋರಿಸ್ತು. ಹೀಗೆ ನಾನು ಆ ಬೆಳಕು ತೋರಿಸುವಂತಹ ದಾರಿಯಲ್ಲಿ ನಡೀತಾ ಹೋದೆ. ನೀವು ಹೇಳಿದಂತಹ ಆ ಆಶ್ಚರ್ಯ ನನಗಾಗಿ ಕಾಯ್ತಾ ಇತ್ತು ಅಂತ ಹೇಳ್ತಾನೆ. ಎಷ್ಟು ನಿಜ ಅಲ್ವಾ? ಅಂದರೆ ನಾವೇನು ಅಂದ್ಕೊಳ್ತೀವಿ, ನಮ್ಮ ಇವತ್ತಿನ ಬಗ್ಗೆ, ಇವತ್ತು ಭಗವಂತ ನಮಗೆ ಏನೆಲ್ಲ ಕೊಟ್ಟಿದ್ದಾನೆ ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಅಯ್ಯೋ, ನನಗೆ ಅಲ್ಲಿವರೆಗೂ ಹೋಗೋದಕ್ಕಾಗ್ತಾ ಇಲ್ಲ ಅಂತ ಅಳ್ತಾ ಇರ್ತೀವಿ. ಏಕೆಂದರೆ ಕತ್ತಲು ಆವರಿಸಿರುತ್ತೆ, ಕಾಣೋದಿಲ್ಲ. ಏಕೆಂದರೆ ಈ ಭೂಮಿಯಲ್ಲಿ ರಜೋಗುಣ, ತಮೋಗುಣ, ಸಾತ್ವಿಕ ಗುಣಗಳಿಂದ ಆ ದೇವಿ ನಮ್ಮನ್ನು ಕಟ್ಟಾಕ್ಬಿಟ್ಟಿರ್ತಾಳೆ. ಆದರೆ ಭಗವಂತನ ಭಕ್ತಿಯಿಂದ 5 ಹೆಜ್ಜೆ ಇಡುವಷ್ಟು ಬೆಳಕಂತೂ ಖಂಡಿತವಾಗ್ಲೂ ಕಂಡೇ ಕಾಣುತ್ತೆ. ನಾವು ಆ ಬೆಳಕನ್ನು ಅನುಸರಿಸ್ತಾ ಹೋದರೆ, ನಾನು 5 ಹೆಜ್ಜೆ ಇಟ್ಟ ನಂತರ ಆ ಬೆಳಕು 5 ಹೆಜ್ಜೆಯನ್ನು ನನಗೆ ದಾರಿಗೆ ತೋರಿಸುತ್ತೆ ಅಲ್ವಾ? ಯೋಚನೆ ಮಾಡಿ. ಯಾಕೆ ಅಂತ ಅಂದರೆ, ನಾವು ನಮ್ಮ ಗುರಿ ಕತ್ತಲಲ್ಲಿದೆ ಅಂತ ಅಂದ್ಕೊಂಡಿರ್ತೀವಿ. ಆದರೆ ಗುರುವಿನ ಸಹಾಯದಿಂದ 5 ಹೆಜ್ಜೆ ಇಡುವಷ್ಟು ಶಕ್ತಿ ನಮ್ಮೆಲ್ಲರಿಗೂ ಇರುತ್ತೆ. ಏನು ಹೇಳ್ತೀರಾ? ಯೋಚನೆ ಮಾಡಿ. ಥ್ಯಾಂಕ್ ಯು.